ಹೈಕೋರ್ಟ್ ತೀರ್ಪು ರಿಸರ್ವ್ ಆಗಿ 3 ತಿಂಗಳಾಯ್ತಾ? ಇನ್ನು ಸುಮ್ಮನೆ ಕಾಯಬೇಕಿಲ್ಲ. ಈ ವೈರಲ್ ಪೋಸ್ಟ್ ಬಹುತೇಕ ಸರಿ. ಆದರೆ ಬೇಲ್ ಸಿಕ್ಕರೆ ಕಡ್ಡಾಯವಾಗಿ ಅದೇ ದಿನ ರಿಲೀಸ್ ಎನ್ನುವುದಕ್ಕೆ ಕೆಲವು ಕಂಡೀಷನ್ಸ್ ಇವೆ. 29 ಮೇ 2026ರಂದು ಸುಪ್ರೀಂ ಕೋರ್ಟ್ ಪಿಲಾಪಹಾನ್ ಪ್ರಕರಣದಲ್ಲಿ ಹೈಕೋರ್ಟ್ ಕಾಯ್ದಿರಿಸಿದ ರೀಸನ್ ಜಜ್ಮೆಂಟ್ ಅನ್ನು ಸಾಧ್ಯವಾದಷ್ಟು ಬೇಗ ಗರಿಷ್ಠ 3 ತಿಂಗಳೊಳಗೆ ಪ್ರಕಟಿಸಲು ನಿರ್ದೇಶಿಸಿದೆ. ಸುಪ್ರೀಂ ಕೋರ್ಟ್ ಇದನ್ನು ಎಲ್ಲ ಹೈಕೋರ್ಟ್ಸ್ಗೆ ಬೈಂಡಿಂಗ್ ಡೈರೆಕ್ಷನ್ ಆಗಿ ನೀಡಿದೆ. ಬೇಲ್ ಹಿಯರಿಂಗ್ ಮುಗಿದರೆ ಆರ್ಡರ್ ಅನ್ನು ಪ್ರಿಫರಬ್ಲಿ ಅದೇ ದಿನ ಪ್ರಕಟಿಸಬೇಕು. ಆರ್ಡರ್ ರಿಸರ್ವ್ ಮಾಡಿದರೆ ಮುಂದಿನ ದಿನ ಪ್ರಕಟಿಸಿ ವೆಬ್ಸೈಟ್ಗೆ ಅಪ್ಲೋಡ್ ಮಾಡುವ ನಿರೀಕ್ಷೆ ಇದೆ. ಬೇಲ್ ಗ್ರಾಂಟ್ ಆದರೆ ಜೈಲ್ ಅಥಾರಿಟೀಸ್ ಮತ್ತು ಟ್ರಯಲ್ ಕೋರ್ಟ್ಗೆ ಅದೇ ದಿನ ಇನ್ಫಾರ್ಮೇಶನ್ ಕಳುಹಿಸಬೇಕು. ಅಕ್ಯೂಸ್ಡ್ ಅನ್ನು ಅದೇ ದಿನ ಅಥವಾ ಹೆಚ್ಚುಂದರೆ ಮುಂದಿನ ದಿನ ರಿಲೀಸ್ ಮಾಡಬೇಕು. ಆದರೆ ಬೇರೆ ಪ್ರಕರಣದಲ್ಲಿ ಕಸ್ಟಡಿ ಬೇಕಿದ್ದರೆ, ಶ್ಯೂರಿಟಿ ಅಥವಾ ಬೇಲ್ ಬಾಂಡ್ ಕಂಪ್ಲೀಟ್ ಆಗದಿದ್ದರೆ ರಿಲೀಸ್ ತಡವಾಗಬಹುದು. ರೀಸನ್ ಜಜ್ಮೆಂಟ್ ಓಪನ್ ಕೋರ್ಟ್ನಲ್ಲಿ ಪ್ರಕಟವಾದರೆ 24 ಗಂಟೆಯೊಳಗೆ ಹೈಕೋರ್ಟ್ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಬೇಕು. ಕೇವಲ ಫೈನಲ್ ರಿಸಲ್ಟ್ ಹೇಳಿದ್ದರೆ ಫುಲ್ ರೀಸನ್ಸ್ ಸಾಮಾನ್ಯವಾಗಿ 7 ದಿನಗಳಲ್ಲಿ, ಕಷ್ಟವಿದ್ದರೆ ಗರಿಷ್ಠ 15 ದಿನಗಳಲ್ಲಿ ಬರಬೇಕು. 3 ತಿಂಗಳು ಕಳೆದರೂ ಜಜ್ಮೆಂಟ್ ಬರದಿದ್ದರೆ ಪಾರ್ಟಿ ಅರ್ಲಿ ಜಜ್ಮೆಂಟ್ ಅಪ್ಲಿಕೇಶನ್ ಹಾಕಬಹುದು. ಆ ಅಪ್ಲಿಕೇಶನ್ ಅನ್ನು ಹಾಲಿಡೇಸ್ ಹೊರತುಪಡಿಸಿ 2 ದಿನಗಳಲ್ಲಿ ಲಿಸ್ಟ್ ಮಾಡಬೇಕು. 3.5 ತಿಂಗಳಾದರೂ ಜಜ್ಮೆಂಟ್ ಇಲ್ಲದಿದ್ದರೆ ಚೀಫ್ ಜಸ್ಟಿಸ್ಗೆ ಕೇಸನ್ನು ಮತ್ತೊಂದು ಬೆಂಚ್ಗೆ ಕೊಡಲು ಅಪ್ಲಿಕೇಶನ್ ಹಾಕಬಹುದು. ಎಕ್ಸಾಂಪಲ್, ರವಿಯ ಬೇಲ್ ಮಂಡೇ ರಿಸರ್ವ್ ಆಯಿತು. ಐಡಿಯಲಿ ಟ್ಯೂಸ್ಡೇ ಆರ್ಡರ್ ಬರಬೇಕು. ಈ ವಿಡಿಯೋ ಸೇವ್ ಮಾಡಿ. ಅಫಿಷಿಯಲ್ ಕೇಸ್ ನಂಬರ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.